ಎಲ್ಲರಿಗೂ ಒಂದೇ ಡೌಟ್, ನನ್ನ ಕೂದಲು ಇಷ್ಟೊಂದು ಉದ್ದ ಯಾಕಿದೆ, ಇಷ್ಟೊಂದು ದಪ್ಪ ಯಾಕಿದೆ, ನೀವೇನು ಯೂಸ್ ಮಾಡ್ತೀರಾ ಬನ್ನಿ ನೋಡೋಣ. ಅದಕ್ಕೂ ಮುಂಚೆ ನನ್ನ ಅಕೌಂಟ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿವೇದಿತಾ ಯೂಟ್ಯೂಬ್ ಚಾನಲ್ ನೋಡ್ತಿರ್ಬೋದು ಎಷ್ಟು ಏರ್ ಫಾಲ್ ಆಗ್ತಾ ಇದೆ ಅಂತ. ಇದನ್ನು ಹೇಗೆ ಕಡಿಮೆ ಮಾಡೋದು, ಕೆಲವೊಂದು ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಹೇರ್ ನೋಡ್ಬೋದು ಯಾವ ರೀತಿ ಗ್ರೋತ್ ಆಗಿದೆ ಅಂತ, ಮತ್ತು ತುಂಬ ಲಾಂಗ್ ಆಗೂ ಇದೆ ಮತ್ತು ಹಾಗೆ ದಪ್ಪಾಗೂ ಇದೆ. ನೋಡ್ತಿರ್ಬೋದು ತಿಕ್ಕಾಗೂ ಇದೆ ಹೇರು. ಈ ಥರ ಹೇರ್ನ ನೀವು ಗ್ರೋತ್ ಮಾಡ್ಕೋಬೇಕಂದ್ರೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ನಾನು ಕೆಲವೊಂದು ಟಿಪ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ವಿಡಿಯೋನ ಫುಲ್ಲಾಗಿ ವಾಚ್ ಮಾಡಿ. ನಂತರನೇ ಉದ್ದವಾದ ಕೂದಲು ನಿಮ್ದಾಗಬೇಕಾ? ಹಾಗಾದರೆ ಏನು ಮಾಡಬೇಕು ಬನ್ನಿ ನೋಡೋಣ. ನಿಮ್ಮ ಕೂದಲ ಹಾರೈಕೆ ನಿಮ್ಮ ಕೈಯಲ್ಲೇ ಇರುತ್ತೆ. ಹಾಗಾದರೆ ಏನು ಮಾಡಬೇಕು? ಟಿಪ್ಸ್ ನಂಬರ್ 1, ತಲೆಗೆ ಸ್ನಾನ ಮಾಡೋದನ್ನು ನಿಲ್ಲಿಸಿ. ಡೈಲಿ ವಾರದಲ್ಲಿ ಕನಿಷ್ಠ 2ರಿಂದ 3 ದಿನ ತಲೆಗೆ ಸ್ನಾನ ಮಾಡಬೇಕಷ್ಟೆ. ಯಾಕೆ ಅಂತಂದರೆ ಡೈಲಿ ತಲೆಗೆ ಸ್ನಾನ ಮಾಡೋದ್ರಿಂದ ಹೇರು ಡ್ಯಾಮೇಜ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ. ಸೊ ಹಾಗಾಗಿ ವಾರದಲ್ಲಿ 2 ದಿನ 3 ದಿನ ತಲೆಗೆ ಸ್ನಾನ ಮಾಡಿದ್ರೆ ಸಾಕು. ನೆಕ್ಸ್ಟು ಸ್ನಾನ ಮಾಡಬೇಕಾದ್ರೆ ಉಗುರು ಬಿಸಿ ನೀರನ್ನು ಬಳಸಿ. ತುಂಬ ಬಿಸಿ ನೀರನ್ನ ತಲೆಗೆ ಕೂದಲಿಗೆ ಬಳಸೋದ್ರಿಂದ ಕೂದಲು ಡ್ಯಾಮೇಜ್ ಆಗುತ್ತೆ. ನೆಕ್ಸ್ಟು ತಲೆ ಸ್ನಾನಕ್ಕೂ ಮುಂಚೆ ತಲೆಗೆ ಎಣ್ಣೆನ ಹಚ್ಕೋಬೇಕು. ಎಣ್ಣೆನ ಹಚ್ಕೊಂಡು ಒಂದು 2 ಗಂಟೆ ಬಿಡಬೇಕು. ಆಮೇಲೆ ಸ್ನಾನ ಮಾಡೋದ್ರಿಂದ ಕೂದಲು ಡ್ರೈ ಆಗೋದಿಲ್ಲ. ಇದರಿಂದ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ವಿಡಿಯೋಗೋಗಿ ನನ್ನ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.